ಭಾರತ ಪಾಕ್ ದಾಳಿ ಪ್ರತಿ ದಾಳಿಯ ಬಗ್ಗೆ ವಿವರಣೆಯನ್ನ ವಿದೇಶಾಂಗ ಇಲಾಖೆ ಕೊಡಲಿಕ್ಕಿದೆ. ಪಾಕಿಸ್ತಾನದ 16 ನಗರಗಳ ಮೇಲೆ ಭಾರತ ಅಟ್ಯಾಕ್ ಮಾಡಿದೆ. ಬೆಳಗ್ಗೆ 10 ಗಂಟೆಗೆ ವಿದೇಶಾಂಗ ಇಲಾಖೆಯಿಂದ ಮಹತ್ವದ ಸುದ್ದಿಗೋಷ್ಠಿ ಇರುವಂತಹದ್ದು. ಪಾಕ್ ದಾಳಿಯ ಮಾಹಿತಿಯನ್ನ ವಿದೇಶಾಂಗ ಇಲಾಖೆ ಕೊಡಲಿಕ್ಕೆ ಮುಂದಾಗುತ್ತೆ. ನಿನ್ನೆ ಕೂಡ ಅದೇ ಕೆಲಸವನ್ನ ಮಾಡಿತ್ತು. ವಿಂಗ್ ಕಮಾಂಡರ್ ವಿಮಿಕಾ ಸಿಂಗ್, ಕರ್ನಲ್ ಸೋಫಿಯಾ ಖುರೇಶಿ ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ. ಭಾರತ ಪಾಕ್ ದಾಳಿ ಪ್ರತಿ ದಾಳಿಯ ಬಗ್ಗೆಯೂ ಕೂಡ ಇಲ್ಲಿ ವಿವರಣೆಯನ್ನು ಕೊಡಲಾಗುತ್ತೆ. ಅದರ ಜೊತೆಗೆ ಮುಂದಿನ ನಿರ್ಧಾರಗಳು, ಮುಂದಿನ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಒಂದು ಹಿಂಟ್ ಸಿಗುವಂತಹ ಸಾಧ್ಯತೆ ಇದೆ. ನಿನ್ನೆ ಇದೇ ಕಮಾಂಡರ್ಗಳು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಆ ಸುದ್ದಿಗೋಷ್ಠಿಯಲ್ಲಿ ನಿಜಕ್ಕೂ ಪಾಕಿಸ್ತಾನ ಅಟ್ಯಾಕ್ ಮಾಡಿತ್ತಾ, ಏನಾಗಿತ್ತು ಎಲ್ಲದರ ಬಗ್ಗೆಯೂ ಕೂಡ ವಿವರಿಸುವಂತಹ ಕೆಲಸವನ್ನು ಮಾಡಿದರು. ಈಗ ಪಾಕಿಸ್ತಾನ ಹೇಳ್ತಾ ಇದೆ ಭಾರತದಿಂದ ಮಿಸೈಲ್ಸ್ ದಾಳಿ ಆಗಿದೆ, ಸೈನಿಕರು ಸೇರಿ 26 ಜನ ಸ್ಥಳೀಯರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾತನ್ನು ಹೇಳ್ತಾ ಇದೆ. ಇದರ ನಡುವೆ ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ಭಾರತ ಹೊಡೆದುರುಳಿಸಿರುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಎಲ್ಲರ ವಿವರಣೆಯನ್ನು ಕೂಡ ಕೊಡೋದು ಇದೇ ಪ್ರೆಸ್ ಮೀಟ್ನಲ್ಲಿ. ವಿದೇಶಾಂಗ ಇಲಾಖೆ ನಡೆಸುವಂತಹ ಈ ಪ್ರೆಸ್ ಮೀಟ್ನಲ್ಲಿ ದೇಶವಾಸಿಗಳಿಗೆ ಯುದ್ಧದ ವಿಚಾರಕ್ಕೆ, ಪಾಕಿಸ್ತಾನದ ವಿಚಾರಕ್ಕೆ ಬ್ರೀಫ್ ಮಾಡುವಂತಹ ಕೆಲಸ ಆಗುತ್ತೆ. ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಪಾಕಿಸ್ತಾನದ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪಾಕಿಸ್ತಾನ ಮಾಡ್ತಾ ಇರುವಂತಹ ಕುತಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಬ್ರೀಫ್ ಮಾಡುವಂತಹ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇವತ್ತು ಚಾಂದಿಪುರದಲ್ಲಿ ಭದ್ರತೆಯ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ. ಚಾಂದಿಪುರ ಮಿಸೈಲ್ಸ್ ಟೆಸ್ಟಿಂಗ್ ಸೆಂಟರ್ನ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಒಡಿಶಾದ ಚಾಂದಿಪುರದಲ್ಲಿ DRDOದಿಂದ ನಡೀತಾ ಇರುವಂತಹ ಮಹತ್ವದ ಮೀಟಿಂಗ್. ಈ ಮೀಟಿಂಗ್ನಲ್ಲಿ ಭದ್ರತೆಯ ಹೆಚ್ಚಳ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಅದರ ನಡುವೆಯೂ ಕೂಡ ಪಾಕಿಸ್ತಾನದಿಂದ ಕಿತಾಪತಿ ಮುಂದುವರೆದಿದೆ. ಸಹಜವಾಗಿಯೇ ಸಭೆಗಳನ್ನು ಮಾಡಬೇಕಾಗುತ್ತೆ. ಸ್ಥಳೀಯರು ಮತ್ತು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಕ್ಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇರುವಂತಹದ್ದು. ಪಾಕಿಸ್ತಾನದ ಮೇಲೆ ಭಾರತದಿಂದ ವಾಯು ದಾಳಿ ಮುಂದುವರೆದಿರುವಂಥದ್ದು, ವೈಮಾನಿಕ ದಾಳಿ ಮುಂದುವರೆದಿರುವಂಥದ್ದು.